ವೀಕ್ಷಕರೇ, ಇವತ್ತು ನೀವು ಕೇಳುವಂತ ಈ ಒಂದು ಕಥೆಯನ್ನ ಕೇಳ್ತಾ ಹೋದಂತೆ ನಿಮ್ಗೆ ಅರೆ ಈ ಒಂದು ಕಥೆಯನ್ನ ಇತ್ತೀಚೆಗೆ ನಾವು ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದೀವಲ್ಲ ಅಂತ ಅನ್ಸುತ್ತೆ. ಆದ್ರೆ ಇದು ಸಿನಿಮಾ ಕಥೆ ಅಲ್ಲ, ತೀರಾ ಇತ್ತೀಚೆಗೆ ನಡೆದಂತ ಒಂದು ನೈಜ ಘಟನೆ. ಅಷ್ಟಕ್ಕೂ ಆಗಿದೇನಪ್ಪ ಅಂತೀರಾ ವೀಕ್ಷಕರೇ, ಈ ಒಂದು ಘಟನೆ ಆಗಿದ್ದು ನಾಲಾಸೋಪಾರ ಅನ್ನುವಂತ ಮಹಾರಾಷ್ಟ್ರದ ಪಾಲ್ಘರ್ ಜಿಲ್ಲೆಯಲ್ಲಿ. ಇದು ಯಾವ ಐಷಾರಾಮಿ ನಗರ ಕೂಡ ಅಲ್ಲ. ಮಹಾರಾಷ್ಟ್ರದ ಈ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತಹ ಅನೇಕರು ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನ. ಏಕೆಂದ್ರೆ ಈ ಒಂದು ಸ್ಥಳದಲ್ಲಿ ಸುಲಭವಾಗಿ ಮನೆಯನ್ನ ಕಡಿಮೆ ದರದಲ್ಲಿ ಖರೀದಿ ಮಾಡಬಹುದು. ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಜನ ತಮ್ಮ ಜೀವನವನ್ನ ಸಾಗಿಸೋದಕ್ಕೆ ಸ್ಲಂಗಳಲ್ಲೂ ಕೂಡ ವಾಸಿಸ್ತಾರೆ. ಇದು ತುಂಬಾ ಜನಸಂಚಾರ ಇರುವಂತ ಪ್ರದೇಶ. ಇಷ್ಟು ಜನಸಂಚಾರ ಇರುವಂತ ಜಾಗ ಆಗಿದ್ರೂ ಕೂಡ ಇಲ್ಲಿ ಒಂದು ಭೀಕರ ಘಟನೆ ನಡೆದೋಯ್ತು. ಈ ಒಂದು ಪ್ರಕರಣ ಬಹಳ ಬೇಗ ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ಸಖತ್ ಸದ್ದನ್ನು ಕೂಡ ಮಾಡಿತು. ನಾಲಾಸೋಪಾರ ಎಂಬ ಸ್ಥಳದಲ್ಲಿ 35 ವರ್ಷದ ವಿಜಯ್ ಚೌಹಾಣ್ ತನ್ನ 28 ವರ್ಷದ ಹೆಂಡತಿ ಕೋಮಲ್ ಚೌಹಾಣ್ ಮತ್ತು 8 ವರ್ಷದ ಮಗನ ಜೊತೆ ಹಳೆಯ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದ. ಈ ಕೋಮಲ್ನನ್ನ ಅಲ್ಲಿಯ ಜನ ಚಮನಾ ದೇವಿ ಮತ್ತು ಗುಡಿಯಾ ಎಂಬ ಹೆಸರಿನಲ್ಲೂ ಕೂಡ ಕರೀತಾ ಇದ್ರು. 10 ವರ್ಷಗಳ ಹಿಂದೆ ಅಂದ್ರೆ 2015ರಲ್ಲಿ ಎಲ್ಲ ಕೂಡ ಚೆನ್ನಾಗೇನೆ ಇತ್ತು. ಆದ್ರೆ ಕಾಲ ಕಳೆದಂತೆ ಇವರ ದಾಂಪತ್ಯ ಜೀವನದಲ್ಲಿ ದೊಡ್ಡ ಬಿರುಕು ಶುರುವಾಗಿತ್ತು. ಪ್ರತಿ ದಿವಸ ಕೂಡ ಇಬ್ಬರ ನಡುವೆ ವೈಮನಸ್ಸು ಜಗಳ ನಡೀತಾನೆ ಇತ್ತು. ಇದ್ರ ಮಧ್ಯೆ ಇವ್ರ ಜೀವನದಲ್ಲಿ ಯಾರು ಕೂಡ ಊಹೆ ಮಾಡದಂತ ಒಂದು ಘಟನೆ ಕೂಡ ನಡೆದಿತ್ತು. ಅದೇನಪ್ಪ ಅಂದ್ರೆ ಜನವರಿ 2025ರಲ್ಲಿ ಕೋಮಲ್ ಒಬ್ಬ 20 ವರ್ಷದ ಹುಡುಗನೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ಲು. ಆ ಹುಡುಗನ ಹೆಸರು ಮೋನು ಶರ್ಮಾ. ವಿಚಿತ್ರ ಅಂದ್ರೆ ಆತ ಕೋಮಲ್ಗಿಂತನೂ ಕೂಡ 8 ವರ್ಷ ಚಿಕ್ಕವನಾಗಿದ್ದ. ಈ ಮೋನು ಕೋಮಲ್ ಮನೆಯ ಪಕ್ಕದಲ್ಲಿ ವಾಸ ಇದ್ದ. ಈ ಹುಡುಗ ಆಕೆಗಿಂತ 8 ವರ್ಷ ಚಿಕ್ಕವನಾಗಿದ್ರು ಕೂಡ ಈತ ತುಂಬಾ ಇಂಟೆಲಿಜೆಂಟ್ ವಿದ್ಯಾರ್ಥಿ. ಈ ಮೋನುಗೆ ಚಿಕ್ಕವನಿಂದನೂ ಕೂಡ ಓದ್ನಲ್ಲಿ ತುಂಬಾ ಆಸಕ್ತಿ ಇತ್ತು. ಮತ್ತೆ ಆತ ಟಾಪರ್ ಕೂಡ ಹೌದು. ಈಗ 3ನೇ ವರ್ಷದ ವಿದ್ಯಾರ್ಥಿಯಾಗಿದ್ದು BSc IT ಅನ್ನ ಓದ್ತಿದ್ದ. ಸೆಕೆಂಡ್ ಇಯರ್ ನಲ್ಲಿ 95% ಮಾರ್ಕ್ಸ್ ಅನ್ನ ತಗೊಂಡಿದ್ದ. ನಾವು ಯಾರನ್ನಾದ್ರೂ ಅವರ ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ ಆಧಾರದ ಮೇಲೆ ಅವ್ರನ್ನ ಸರಿಯಾಗಿ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತಿನ ಕಾಲದಲ್ಲಿ ನಡೆದಿರುವಂತ ಕೇಸ್ಗಳನ್ನ ನೋಡಿದ್ರೆ ಯಾರೇ ಆದ್ರೂ ಓದ್ನಲ್ಲಿ ಎಷ್ಟೇ ಅಗ್ರಸ್ಥಾನ ಪಡೆದಿದ್ರು ಕೂಡ ಅವರ ನಿಜವಾದ ಸ್ವಭಾವ, ಆಲೋಚನೆ ಅಥವಾ ಈ ಕ್ರಿಮಿನಲ್ ಮೈಂಡ್ ಸೆಟ್ ಅನ್ನ ಅದರಿಂದ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಓದು ಮುಖ್ಯ ಆಗೋದಿಲ್ಲ, ಒಬ್ಬ ವ್ಯಕ್ತಿಯೊಳಗೆ ಮಾನವೀಯತೆ ಎಷ್ಟು ಇದೆ ಅನ್ನೋದು ಮುಖ್ಯ ಆಗುತ್ತೆ. ಪ್ರತಿ ದಿವಸ ಬೆಳಿಗ್ಗೆ ವಿಜಯ್ 7 ಗಂಟೆಗೆ ಕೆಲಸಕ್ಕೆ ಹೋಗಿ ರಾತ್ರಿ 9 ಗಂಟೆಗೆ ಮನೆಗೆ ಬರ್ತಿದ್ದ. ವಿಜಯ್ ಮನೆಯಲ್ಲಿ ಇಲ್ದಂತ ಸಮಯದಲ್ಲಿ ಮೋನು ಸೀಕ್ರೆಟ್ ಆಗಿ ಈ ವಿಜಯ್ನ ಮನೆ ಒಳಗ್ ಬಂದು ಈಕೆಯನ್ನ ಅಂದ್ರೆ ಈ ಕೋಮಲ್ನನ್ನ ಭೇಟಿ ಆಗ್ತಿದ್ದ. ಆದರೆ ತುಂಬಾ ದಿವಸದವರೆಗೂ ಈ ಕಣ್ಣ ಮುಚ್ಚಾಲೆ ಆಟ ನಡೆಯಲಿಲ್ಲ. ಕೋಮಲ್ನ ವರ್ತನೆ ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಯಿತು. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದಂತ ವಿಜಯ್ಗೆ ಇಲ್ಲಿ ಏನೋ ಸರಿಯಿಲ್ಲ ಎಂಬ ಅನುಮಾನ ಮೂಡಿತ್ತು. ಹೀಗಾಗಿ ಒಂದ್ ದಿವಸ ಆತ ಈ ಕೋಮಲ್ ಫೋನ್ ಅನ್ನ ಪರಿಶೀಲನೆ ಮಾಡಿದಾಗ ಆತನಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ಏಕೆಂದ್ರೆ ಆ ಕೋಮಲ್ ಫೋನ್ ನಲ್ಲಿ ಈ ವಿಜಯ್ಗೆ ಆಕೆಯ ಕಳ್ಳ ಸಂಬಂಧದ ಬಗ್ಗೆ ಎಲ್ಲಾ ವಿಚಾರಗಳು ಕೂಡ ಸಾಕ್ಷಿ ಸಮೇತ ಸಿಕ್ಕಿದ್ವು. ಆ ಒಂದು ಫೋನ್ ನಲ್ಲಿ ಅವರಿಬ್ಬರ ಚಾಟ್ಗಳು ಪರಸ್ಪರ ಶೇರ್ ಮಾಡ್ಕೊಂಡಿದ್ದಂತ ಖಾಸಗಿ ಫೋಟೋಗಳು ಕೂಡ ಸಿಕ್ಕಿದ್ವು. ನಂತರ ವಿಜಯ್ ಈ ಒಂದು ವಿಚಾರದ ಕುರಿತು ಕೋಮಲ್ನೊಂದಿಗೆ ಮಾತನಾಡಿದಾಗ ಇಬ್ಬರ ನಡುವೆ ದೊಡ್ಡ ಜಗಳನೆ ಶುರುವಾಗಿತ್ತು. ಈ ಕೋಮಲ್ಗೆ ವಿಜಯ್ ಕಂಡ್ರೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಅವನ ಜೊತೆ ಸಂಸಾರ ಮಾಡೋದಕ್ಕೆ ಆಕೆ ಸಿದ್ಧ ಇರಲಿಲ್ಲ. ಯಾಕೆಂದ್ರೆ ಆಕೆ ಅದಾಗ್ಲೇ ಕಳ್ಳ ಸಂಬಂಧದಲ್ಲಿ ಮುಳುಗಿ ಹೋಗಿದ್ಲು. ಹೀಗಿರುವಾಗ ಆಕೆ ವಿಜಯ್ ಜೊತೆ ಡಿವೋರ್ಸ್ ಅನ್ನ ತೆಗೆದುಕೊಳ್ಬಹುದಿತ್ತು ಅಥವಾ ಅವನನ್ನ ಬಿಟ್ಟು ಹೋಗಬಹುದಿತ್ತು. ಆದ್ರೆ ವೀಕ್ಷಕರೇ, ಈ ರಾಕ್ಷಸಿ ಮಾಡಿದ್ದು ಅದೆಂತ ಕೆಲಸ ಗೊತ್ತಾ? ಈ ಕೋಮಲ್ ಮತ್ತು ಈ ಮೋನು ಇವರಿಬ್ರು ಕೂಡ ಒಟ್ಟಿಗೆ ಕೂತು ಪ್ಲಾನ್ ಅನ್ನ ಮಾಡ್ತಾರೆ. ಆ ಒಂದು ಪ್ಲಾನ್ ಏನಪ್ಪಾ ಅಂದ್ರೆ ವಿಜಯನನ್ನ ಕೊಲ್ಲೋದು. ಈ ಒಂದು ಯೋಜನೆಯನ್ನ ಅವರು ಬಹುಶಃ ಜೂನ್ ಅಥವಾ ಜುಲೈ ತಿಂಗಳಲ್ಲೇ ಮಾಡಿರ್ಬೋದು. ಜುಲೈ 10ನೇ ತಾರೀಕು ವಿಜಯನ ಇಬ್ರು ಸಹೋದರಾದಂತ ಅಜಯ್ ಮತ್ತು ಅಖಿಲೇಶ್ ಇವರಿಬ್ರು ಈ ವಿಜಯನನ್ನ ಹುಡುಕೊಂಡು ಅವನ ಮನೆಗೆ ಹೋಗಿದ್ರು. ಯಾಕೆಂದ್ರೆ ಅವರು ಎಷ್ಟೇ ಬಾರಿ ಈತನಿಗೆ ಕರೆ ಮಾಡಿದ್ರು ಕೂಡ ವಿಜಯನ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆತಂಕದಿಂದ ಅವರು ನೇರವಾಗಿ ವಿಜಯನನ್ನ ಭೇಟಿ ಮಾಡೋದಕ್ಕೆ ಅವನ ಮನೆಗೇನೆ ಬರ್ತಾರೆ. ಆದ್ರೆ ಮನೇಲಿದ್ದದ್ದು ವಿಜಯ್ನ ಹೆಂಡತಿ ಕೋಮಲ್ ಮಾತ್ರ. ಅವರು ಆಕೆ ಬಳಿ ವಿಜಯ್ ಬಗ್ಗೆ ವಿಚಾರಿಸಿದಾಗ ಆಕೆ ವಿಜಯ್ ಆಫೀಸ್ ನ ಯಾವುದೋ ಮುಖ್ಯವಾದಂತ ಕೆಲಸದ ಮೇಲೆ ಕುರ್ಲಾಗಿ ಹೋಗಿದ್ದಾರೆ, ಹಾಗಾಗಿ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳದಂತ ವಿಜಯನ ಸಹೋದರರಿಗೆ ಅನುಮಾನ ಬರ್ಲಿಲ್ಲ. ಯಾಕೆಂದ್ರೆ ತನ್ನ ಗಂಡನ ವಿಷಯದಲ್ಲಿ ನಮ್ಮಕ್ಕೆ ಯಾಕೆ ಸುಳ್ಳು ಹೇಳ್ತಾಳೆ ಅಂತ ಆಕೆನ ನಂಬಿ ಅವರು ವಾಪಸ್ ಹೋಗಿದ್ರು. ಆದ್ರೆ ಇದಾಗಿ 1 ವಾರ ಕಳೆದ್ರೂ ಕೂಡ ಈ ವಿಜಯ್ ಸಂಪರ್ಕಕ್ಕೆ ಸಿಗದೆ ಇರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ತಕ್ಷಣ ಅಜಯ್ ನೇರವಾಗಿ ವಿಜಯ್ ಕೆಲಸ ಮಾಡುವಂತ ಜಾಗಕ್ಕೆ ಹೋಗಿದ್ದ. ಮತ್ತೆ ಆಫೀಸ್ ನಲ್ಲಿ ಆತ ವಿಜಯನನ್ನ ನಿಜವಾಗಿಯೂ ನೀವು ಕೆಲಸದ ನಿಮಿತ್ತ ಕಳಿಸಿದ್ದೀರಾ ಎಂಬ ಪ್ರಶ್ನೆಯನ್ನ ಮಾಡ್ತಾನೆ. ಆದ್ರೆ ಅವರು ಕೊಟ್ಟಂತ ಉತ್ತರ ಕೇಳದಂತ ಅಜಯ್ಗೆ ನಿಜಕ್ಕೂ ಶಾಕ್ ಆಗಿತ್ತು. ಯಾಕೆಂದ್ರೆ ಆಫೀಸ್ನವರು ವಿಜಯ್ 1 ವಾರದ ಹಿಂದೆನೆ ತನ್ನ ಕೆಲಸವನ್ನ ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಆಗ ಈ ಅಜಯ್ಗೆ ಇಲ್ಲಿ ಏನೋ ಸರಿಯಾಗಿಲ್ಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಮತ್ತೆ ಇಲ್ಲಿ ಏನೋ ತಪ್ಪಾಗಿದೆ ಅಂತ ಕೂಡ ಆತನಿಗೆ ಸ್ಪಷ್ಟವಾಗಿತ್ತು. ಇನ್ 1 ವಾರದ ನಂತರ ಅಂದ್ರೆ ಜುಲೈ 19ನೇ ತಾರೀಕು ಸುಮಾರಿಗೆ ಅವರು ಕೋಮಲ್ಗೆ ತಮ್ಮ ಸಹೋದರ ವಿಜಯ್ ಬಗ್ಗೆ ಕೇಳೋದಕ್ಕೆ ಮತ್ತೆ ಫೋನ್ ಮಾಡ್ತಾರೆ. ಆದ್ರೆ ಈಗ ಅವಳ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಹೀಗಾಗಿ ತಕ್ಷಣನೇ ಈ ಅಖಿಲೇಶ್ ಹತ್ರದಲ್ಲೇ ಇದ್ದಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾನೆ. ಅದಾದ ನಂತರ ಈ ವಿಜಯ್ನ ಸಹೋದರರು ಮತ್ತೆ ವಿಜಯ್ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ನೋಡಿದಾಗ ಅಲ್ಲಿ
ಕೋಮಲ್ ಕೂಡ ನಾಪತ್ತೆಯಾಗಿದ್ಲು. ಇದನ್ನ ನೋಡಿ ಆಶ್ಚರ್ಯಗೊಂಡಂತ ಅವರು ಅಕ್ಕಪಕ್ಕದವರನ್ನ ವಿಚಾರಿಸಿದಾಗ ಕೋಮಲ್ ಕೂಡ ಕಳೆದ 2 ದಿನಗಳಿಂದ ಕಾಣೆಯಾಗಿದ್ದಾಳೆ ಅಂತ ಹೇಳ್ತಾರೆ. ತಮ್ಮ ಸಹೋದರ ವಿಜಯ್ ಜೊತೆ ಮಾತನಾಡಿ 2 ವಾರಕ್ಕಿಂತನೂ ಜಾಸ್ತಿ ಆಗಿತ್ತು. ಇದ್ರ ಮಧ್ಯೆ ಕೋಮಲ್ ಕೂಡ ಕಾಣೆಯಾಗಿದ್ದಾಳೆ. ಇನ್ನು ಕಾದಿದ್ದು ಸಾಕು, ಏನಾದ್ರೂ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಲೋಚಿಸ್ತಾರೆ. ಹೀಗಾಗಿ ಮನೆ ಒಳಗೆ ಹುಡುಕಿದ್ರೆ ಏನಾದ್ರೂ ಸುಳುವು ಸಿಗಬಹುದು ಅಂತ ನಿರ್ಧರಿಸ್ತಾರೆ. ಮನೆ ಒಳಗೆ ಹೋಗ್ತಿದ್ದಂತೆ ಅವ್ರ ಗಮನಕ್ಕೆ ಬಂದಂತ ಒಂದು ಪ್ರಮುಖ ವಿಷಯ ಏನಂದ್ರೆ ರೂಮ್ ನಲ್ಲಿ ಇದ್ದಂತ ಒಂದು ಟೈಲ್ಸ್ ಬೇರೆ ರೀತಿಯಾಗಿ ಕಾಣಿಸ್ತಾ ಇತ್ತು. ಅದನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಅದನ್ನ ಇತ್ತೀಚೆಗೆ ಬದಲಾಯಿಸ್ತಂತಿತ್ತು. ಇಡೀ ರೂಮಿನ ಟೈಲ್ಸ್ ಹಳೆಯದಾಗಿತ್ತು, ಆದ್ರೆ ಈ ಒಂದು ಭಾಗದ ಟೈಲ್ಸ್ ಮಾತ್ರ ಹೊಸದಾಗಿ ಹಾಕಲಾಗಿತ್ತು. ವಿಜಯನ ಇಬ್ರು ಸಹೋದರರಲ್ಲಿ ಒಬ್ಬರಾದಂತ ಅಜಯ್ಗೆ ಈ ಒಂದು ವಿಚಾರ ಮೊದಲೇ ಗೊತ್ತಿತ್ತು. ಆದ್ರೆ ಇದ್ರ ಬಗ್ಗೆ ನಾವು ಮುಂದೆ ಮಾತನಾಡೋಣ. ಇಲ್ಲಿ ಇವರು ಗಮನಿಸಿದ್ದು ಏನಪ್ಪಾ ಅಂದ್ರೆ ಇವ್ರ ಮನೆಯಲ್ಲಿ ಒಂದು ಟೈಲ್ಸ್ ಮಾತ್ರ ಚೇಂಜ್ ಆಗಿದೆ. ವಿಜಯ್ ಕಾಣೆಯಾಗಿ 2 ವಾರಗಳಾಗಿದೆ. ಮತ್ತೆ ಆತನ ಹೆಂಡತಿ ಕೋಮಲ್ ಕೂಡ ಈಗ ನಾಪತ್ತೆಯಾಗಿದ್ದಾಳೆ. ಅದಲ್ಲದೆ ಈಗ ಮನೆಯಲ್ಲಿ ಅತ್ಯಂತ ಅನುಮಾನಾಸ್ಪದವಾಗಿ ಕಾಣಿಸ್ಕೊಂಡಿದ್ದು ಈ ಒಂದು ಟೈಲ್ಸ್. ಹೀಗಾಗಿ ಅವರು ಆ ಒಂದು ಟೈಲ್ಸ್ ಅನ್ನ ತೆಗೆದು ನೋಡೋದಕ್ಕೆ ನಿರ್ಧರಿಸ್ತಾರೆ. ಏಕೆಂದ್ರೆ ಅದರಿಂದ ಏನಾದ್ರೂ ಸುಳುವು ಸಿಗಬಹುದಾ ಅಂತ ಅವರ ನಂಬಿಕೆಯಾಗಿತ್ತು. ನಂತರ ಇವರು ಟೈಲ್ಸ್ ಅನ್ನ ಒಂದರ ನಂತರ ಒಂದನ್ನ ತೆಗಿತಾ ಹೋದಂತೆ ಅಲ್ಲಿ ತುಂಬಾ ಕೆಟ್ಟ ಕೊಳೆತಂತ ವಾಸನೆ ನಿಧಾನವಾಗಿ ಹರಡೋದಿಕ್ಕೆ ಶುರುವಾಯಿತು. ಇದನ್ನು ಗಮನಿಸಿದಂತ ಅವ್ರಿಗೆ ಇಲ್ಲಿ ಏನೋ ಕೊಳೆತು ಹೋಗಿರ್ಬೋದು ಎಂಬ ಅನುಮಾನ ಮೂಡುತ್ತೆ. ಹೀಗಾಗಿ ಅವರು ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ಕೊಡ್ತಾರೆ. ನಂತರ ಪೊಲೀಸರು ವಿಜಯ್ ಮನೆಗೆ ಬಂದಿದ್ರು. ನಂತರ ಅವರು ಟೈಲ್ಸ್ ಅನ್ನು ತೆಗೆದು ಮತ್ತಷ್ಟು ತೊಳೆದಾಗ ಅವ್ರಿಗೆ ಪ್ಲಾಸ್ಟಿಕ್ ನಲ್ಲಿ ಸುತ್ತಿ ಪ್ಯಾಕ್ ಮಾಡಲಾಗಿದಂತ ಒಂದು ಶವ ಸಿಗುತ್ತೆ. ಆ ಒಂದು ಶವ ಬೇರೆ ಯಾರ್ದು ಅಲ್ಲ, 2 ವಾರಗಳಿಂದ ಕಾಣೆಯಾಗಿದ್ದಂತ ವಿಜಯನದ್ದೇ. ಈ ಒಂದು ಸುದ್ದಿ ಹೊರಗಡೆ ಬಂದ ತಕ್ಷಣ ಎಲ್ರಿಗೂ ಒಂದು ಸಿನಿಮಾ ಕತೆ ನೆನಪಾಗುತ್ತೆ. ನಿಮ್ಗೂ ಅದು ಯಾವ ಸಿನಿಮಾ ಅಂತ ನೆನಪಾದ್ರೆ ಅದನ್ನ ಕಮೆಂಟ್ ನ ಮೂಲಕ ತಿಳಿಸಿ. ಅದೇ ರೀತಿ ಈ ಕೋಮಲ್ ಮತ್ತು ಮೋನು ಇಬ್ರು ಸೇರಿ ಆ ಶವವನ್ನ ಆ ಒಂದು ಮನೆ ಒಳಗೇನೆ ಹೋತ್ ಹಾಕಿದ್ರು. ಆದ್ರೆ ಅವರ ತಪ್ಪನ್ನ ಬಯಲಿಗೆ ಎಳೆದದ್ದು ಆ ಹೊಸ ಟೈಲ್ಸ್. ತುಂಬಾ ಸ್ಪಷ್ಟವಾಗಿ ಹಳೆಯ ಟೈಲ್ಸ್ ಗಿಂತ ಕೂಡ ಇದು ಬೇರೆ ರೀತಿಯಾಗಿ ಕಾಣಿಸ್ತಾ ಇತ್ತು. ಹಾಗಾಗಿನೇ ಆ ಒಂದು ಜಾಗ ತುಂಬಾ ಅಸಹಜ ಸ್ಪಾಟ್ ಆಗಿ ಸುಲಭವಾಗಿ ಎಲ್ಲರ ಗಮನವನ್ನ ಸೆಳೀತು. ಈ ವಿಜಯನ ಶವ ಪತ್ತೆಯಾದ ಕೂಡಲೇ ಎಲ್ರಿಗೂ ಮೊದಲ ಸಂಶಯ ಈ ಕೋಮಲ್ ಮೇಲೇನೆ ಬರುತ್ತೆ. ಯಾಕೆಂದ್ರೆ ಆಕೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ಲು. ಮತ್ತೆ ಮುಖ್ಯವಾಗಿ ಶವ ಅವಳ ಮನೆಯಲ್ಲೇ ಪತ್ತೆಯಾಗಿತ್ತು. ಇದೇ ಸಮಯದಲ್ಲಿ ಹತ್ರದವರು ಮತ್ತೊಂದು ವಿಷಯವನ್ನ ಗಮನಿಸಿದ್ರು. ಅದೇನಪ್ಪ ಅಂದ್ರೆ ಅವರ ಪಕ್ಕದ ಮನೆ ಹುಡುಗ ಮೋನು ಈ ವಿಜಯ್ ಕಾಣೆಯಾದಾಗಿಂದನೂ ಕೂಡ ಆತನು ಕೂಡ ನಾಪತ್ತೆಯಾಗಿದ್ದ ಅನ್ನೋದು. ತಜ್ಞರ ಪ್ರಕಾರ ಆ ದೇಹವನ್ನ ಹೋತಿಟ್ಟು ಸುಮಾರು 2 ವಾರಗಳು ಕಳೆದಿತ್ತು. ಈ ವಿಜಯನ ಮರಣ ಕೂಡ ಜುಲೈ 5 ಅಥವಾ 6ನೇ ತಾರೀಕು ಸುಮಾರಿಗೆ ನಡೆದಿರಬಹುದು ಅಂತ ಅಂದಾಜು ಮಾಡಿದ್ರು. ಆ ದೇಹ ಪತ್ತೆ ಆದಂತ ಮಾರನೇ ದಿನ ಅಂದ್ರೆ ಜುಲೈ 20ನೇ ತಾರೀಕು ಪೊಲೀಸರು ಕೋಮಲ್ ಮತ್ತು ಮೋನು ಈ ಇಬ್ಬರನ್ನು ಕೂಡ ಬಂಧಿಸ್ತಾರೆ. ಅರೆಸ್ಟ್ ಮಾಡುವಂತ ಸಮಯದಲ್ಲಿ ಕೋಮಲ್ ಜೊತೆಗೆ ಆಕೆಯ ಮಗ ಕೂಡ ಇದ್ದ. ಇದರಿಂದಲೇ ಪೊಲೀಸರು ಅವರನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಯಿತು. ಪೊಲೀಸರು ಅವರನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾಗ ಸ್ವತಃ ಪೊಲೀಸರಿಗೆ ನಂಬೋದಕ್ಕೆ ಸಾಧ್ಯ ಆಗದಂತ ವಿಚಾರಗಳು ನಡೆದಿದ್ವು. ಅದೇನಪ್ಪ ಅಂದ್ರೆ ಅವರಿಬ್ಬರಿಗೂ ತಮ್ಮನ್ನ ತಾವು ಬಚಾವ್ ಮಾಡಿಕೊಳ್ಳುವಂತ ಬದಲು ಒಬ್ಬರು ತಪ್ಪನ್ನ ಮತ್ತೊಬ್ಬರು ತಮ್ಮ ಮೇಲೇನೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ರು. ಒಂದ್ ಕಡೆ ಈ ಕೋಮಲ್ ನಾನೇ ನನ್ನ ಗಂಡ ತಿನ್ನುವಂತ ಆಹಾರದಲ್ಲಿ ವಿಷವನ್ನ ಬೆರೆಸಿ ಕೊಲೆ ಮಾಡಿದ್ದೇನೆ, ಆದ್ರೆ ಮೋನುಗೆ ಮತ್ತು ಈ ಒಂದು ಕೊಲೆಗೆ ಯಾವುದೇ ಸಂಬಂಧ ಇಲ್ಲ ಅಂತ ಪೊಲೀಸರ ಮುಂದೆ ಆಕೆ ಹೇಳಿದ್ಲು. ಮತ್ತೊಂದ್ ಕಡೆ ಈ ಮೋನು ನಾನು ಕೋಮಲ್ನ ಭೇಟಿ ಮಾಡೋದಕ್ಕೆ ಅವ್ರ ಮನೆಗೆ ಹೋಗಿದ್ದೆ, ಆಗ ವಿಜಯ್ ಮಾತ್ರ ಇದ್ದ, ನಾನು ತಪ್ಪಾದ ಸಮಯದಲ್ಲಿ ಅಲ್ಲಿಗೆ ಹೋಗಿದ್ದೆ, ಮತ್ತೆ ನಮ್ಮಿಬ್ರು ನಡುವೆ ತೀವ್ರವಾದಂತ ಜಗಳ ಮತ್ತು ವಾಗ್ವಾದ ನಡೆದಿತ್ತು. ಅದೇ ಸಂದರ್ಭದಲ್ಲಿ ನಾನು ಕೋಪದಿಂದ ವಿಜಯನ ಉಸಿರುಗಡಿಸಿ ಕೊಂದು ಹಾಕ್ತೆ ಅಂತ ಆತ ಹೇಳಿದ್ದ. ಅದಲ್ಲದೆ ಈ ಒಂದು ಘಟನೆಗೂ ಮತ್ತು ಈ ಕೋಮಲ್ಗೂ ಯಾವುದೇ ಸಂಬಂಧ ಇಲ್ಲ ಅಂತನೂ ಕೂಡ ಆತ ಹೇಳಿದ್ದ. ಈ ಕೋಮಲ್ ನಿರಪರಾಧಿ, ನಾನು ಆಕೆನ ತುಂಬಾ ಪ್ರೀತಿಸ್ತೀನಿ, ನನಗ್ ಮಾತ್ರ ಶಿಕ್ಷೆ ಕೊಡಿ, ಆಕೆನ ಏನು ಮಾಡಬೇಡಿ ಅಂತ ಆತ ಪೊಲೀಸರ ಮುಂದೆ ಪದೇ ಪದೇ ಹೇಳ್ತಿದ್ದ. ಆದ್ರೆ ಈ ಇಬ್ಬರ ಸ್ಟೇಟ್ಮೆಂಟ್ಗಳು ಪೊಲೀಸರಿಗೆ ಕನ್ವಿನ್ಸಿಂಗ್ ಆಗಿ ಕಾಣಿಸ್ಲಿಲ್ಲ. ಈ ಮೋನು ಒಬ್ನೇ ವಿಜಯ್ ಜೊತೆ ಅಷ್ಟರ ಮಟ್ಟಿಗೆ ಹೋರಾಡೋದು ಅಸಾಧ್ಯ. ಯಾಕೆಂದ್ರೆ ಫಿಸಿಕಲ್ ವಿಜಯ್ ಎತ್ತರವಾಗಿದ್ದ, ಮತ್ತೆ ಮೋನುಗಿಂತನೂ ಕೂಡ ಆತ ಬಲಿಷ್ಠನಾಗಿದ್ದ. ಬಹುಶಃ ಕೋಮಲ್ ಮೊದಲು ತನ್ನ ಗಂಡನ್ಗೆ ಊಟದ ಜೊತೆ ನಿದ್ರೆ ಮಾತ್ರೆಯನ್ನ ಕೊಟ್ಟಿರಬಹುದು. ಅದಾದ ನಂತರ ಅವರು ಅವನನ್ನ ನಿದ್ರೆಯಲ್ಲಿ ಮುಗಿಸಿರ್ಬಹುದು, ಮತ್ತೆ ಇಬ್ರು ಸೇರಿ ಅವನನ್ನ ಅದೇ ಮನೆಯಲ್ಲಿ ಹೋತಿರ್ಬಹುದು ಅಂತ ಗೆಸ್ ಮಾಡ್ತಾರೆ. ಇದೆಲ್ಲದರ ನಡುವೆ ಮತ್ತೊಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬರುತ್ತೆ. ಅದೇನಪ್ಪ ಅಂದ್ರೆ ಕೊಲೆ ಮಾಡಿದ ನಂತರ ಕೂಡ ಈ ಕೋಮಲ್ ಮತ್ತು ಮೋನು ಇಬ್ರು ಎಷ್ಟು ನಿರ್ಭೀತರಾಗಿದ್ರು ಅಂದ್ರೆ ಅವರು ವಿಜಯನ ಸಹೋದರನನ್ನೇ ಅವನ ಶವವನ್ನ ಹೊಡೋದಕ್ಕೆ ಬಳಸ್ಕೊಂಡಿದ್ರು. ಮತ್ತೆ ಆ ಸಹೋದರನೇ ಅಜಯ್. ಈ ಇಬ್ಬರ ಪ್ಲಾನ್ ಪ್ರಕಾರ ವಿಜಯನ ಶವವನ್ನ ಮನೆಯಲ್ಲೇ ಹುಡಬೇಕು ಅಂತ ಬಂದಾಗ ಇಬ್ಬರು ಕೆಲವು ಕಾರ್ಮಿಕರನ್ನ ಕರೆಸಿ ಮನೆಯಲ್ಲೇ ಗುಂಡಿ ತೊಡುವಂತ ಕೆಲಸವನ್ನ ಮಾಡಿಸಿದ್ರು. ಅಕ್ಕಪಕ್ಕದವರ ಹೇಳಿಕೆ ಪ್ರಕಾರ ಸುತ್ತಮುತ್ತಲಿನ ಜನಕ್ಕೆ ಅನುಮಾನ ಬರೋದಕ್ಕೆ ಶುರುವಾದಾಗ ಕೋಮಲ್ ಹೇಳಿದೇನಪ್ಪ ಅಂದ್ರೆ ಅವ್ರ ಮನೆ ಬಾತ್ರೂಮ್ ನಲ್ಲಿ ಏನೋ ಸಮಸ್ಯೆ ಉಂಟಾಗಿದೆ, ಆ ಒಂದು ಕಾರಣಕ್ಕಾಗಿ ತೋಡಿಸ್ತಾ ಇದೀವಿ ಅಂತ ಹೇಳಿದ್ಲು. ಆ ಗುಂಡಿಯನ್ನು ತೋರಿಸಿ ಕಾರ್ಮಿಕರು ಹೋದ ನಂತರ ಕೋಮಲ್ ಮತ್ತು ಮೋನು ಸೇರ್ಕೊಂಡು ವಿಜಯನ ಶವವನ್ನ ಅಲ್ಲಿ ಹೊಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಆ ಗುಂಡಿಯನ್ನ ಮಣ್ಣಿನಿಂದ ಮುಚ್ಚಿದ್ರು. ಆದ್ರೆ ಇದು ಅನುಮಾನಕ್ಕೆ ಕಾರಣ ಆಗ್ಬೋದು ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು. ಅದಾದ ನಂತರ ಅವರ ಮುಂದಿನ ಪ್ಲಾನ್ ಏನು ಅಂದ್ರೆ ಆ ಒಂದು ಜಾಗವನ್ನ ಮತ್ತೆ ಟೈಲ್ಸ್ ನಿಂದ ಮುಚ್ಚಾಕೋದು. ಹೀಗಾಗಿ ಅವರು ವಿಜಯನ ತಮ್ಮ ಅಜಯ್ನನ್ನ ಕರೆಸ್ತಾರೆ. ಯಾಕೆಂದ್ರೆ ಆತ ದಿನಗೂಲಿ ಕೆಲಸವನ್ನ ಮಾಡ್ತಿದ್ದವನು. ಆಕೆ ಈ ರೀತಿ ಯಾಕೆ ಮಾಡಿರ್ಬಹುದು ಅಂದ್ರೆ ಬಹುಶಃ ತಮ್ಮ ಖರ್ಚನ್ನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಅಕ್ಕಪಕ್ಕದವರ ಅನುಮಾನದಿಂದ ಬಚಾವಾಗೋದಕ್ಕೂ ಇರಬಹುದು. ಅಜಯ್ ಆಕೆಯನ್ನ ತನ್ನ ಅಕ್ಕನಂತೆ ಭಾವಿಸಿ ಕೋಮಲ್ಗೆ ಸಹಾಯ ಮಾಡಿದ.
ಆ ಒಂದು ಸಮಯದಲ್ಲಿ ಆಕೆ ಏನ್ ಮಾಡ್ತಿದ್ದಾಳೆ ಅಂತ ಅವನಿಗೆ ಗೊತ್ತಿಲ್ಲದೇನೆ ಸಹಾಯ ಮಾಡಿದ್ದ. ತನ್ನ ಸಹೋದರನ ಶವವನ್ನ ತನ್ಗೆ ಗೊತ್ತಿಲ್ಲದ ಹಾಗೇನೆ ಮರೆಮಾಚೋದಕ್ಕೆ ಆತನೇ ಸಹಾಯ ಮಾಡಿದ. ನಂತರ ಈ ಒಂದು ವಿಷಯ ಗೊತ್ತಾಗಿ ಆತ ಬಹಳ ನೊಂದ್ಕೊಂಡು ಗೋಳಾಡಿದ್ದ. ಇನ್ನು ಈ ಒಂದು ಕೇಸಲ್ಲಿ ಮತ್ತೊಂದು ಆಶ್ಚರ್ಯಕರ ವಿಚಾರ ಹೊರಬಿದ್ದಿತ್ತು. ಅದೇನಪ್ಪ ಅಂದ್ರೆ ವಿಜಯ್ ಹತ್ಯೆ ಹಿಂದೆ ಕೇವಲ ಲವ್ ಟ್ರಯಾಂಗಲ್ ಅಥವಾ ಅಫೇರ್ ಮಾತ್ರ ಕಾಣಾಗಿರಲಿಲ್ಲ. ಇವರಿಬ್ಬರ ಮೋಟಿವ್ ಫೈನಾನ್ಷಿಯಲ್ ಗೇನ್ ಕೂಡ ಆಗಿತ್ತು. ವಿಜಯ್ಗೆ ಇತ್ತೀಚೆಗೆ ಇನ್ಶೂರೆನ್ಸ್ ನಿಂದ ಲಕ್ಷಾಂತರ ರೂಪಾಯಿ ಹಣ ಬಂದಿತ್ತು. ಹಾಗಾಗಿ ಈ ಕೋಮಲ್ ಮತ್ತು ಮೋನು ಕಣ್ಣು ಆ ಒಂದು ಹಣದ ಮೇಲೆ ಬಿದ್ದಿತ್ತು. ಆದ್ರಿಂದ ಅವರು ಆ ಒಂದು ದುಡ್ಡಿಂದ ಹೊಸ ಜೀವನವನ್ನ ಶುರು ಮಾಡಬಹುದು ಅಂತ ಯೋಚಿಸಿದ್ರು. ಹೀಗಾಗಿ ಅವರು ಮನೆ ಬಿಟ್ಟು ಓಡ್ ಹೋದಾಗ ಅವ್ರ ಜೊತೆ ವಿಜಯ್ನ ಫೋನ್ ಅನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಯಾಕೆಂದ್ರೆ OTP ಮುಖಾಂತರ ಅವರ ಬ್ಯಾಂಕ್ ಅಕೌಂಟ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ. ಆದ್ರೆ ಈ ಒಂದು ಕೇಸಿನ ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಆದ್ರೆ ವೀಕ್ಷಕರೇ, ಇಲ್ಲಿ ಮೂಡುವಂತ ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ಜನ ಸಿನಿಮಾ ನೋಡಿದ ನಂತರ ಈ ಒಂದು ಕಥೆಯನ್ನ ನೋಡಿ ಇನ್ಸ್ಪೈರ್ ಆಗ್ತಿದಾರಂತ ಅನ್ನೋದು. ಇಂಥ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡಿ ತಾವು ಕೂಡ ಅದೇ ರೀತಿ ಕೊಲೆಗಳನ್ನ ಮಾಡ್ತಿದಾರ ಅನ್ನೋದು. ಇಂಥ ಸಿನಿಮಾಗಳಲ್ಲಿ ಹೇಗೆ ಕೊಲೆ ಮಾಡಬೇಕು, ಹೇಗೆ ಕೊಲೆಗಳನ್ನ ಮರೆಮಾಚಬೇಕು, ಹೇಗೆ ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದನ್ನ ಚೆನ್ನಾಗೇನೆ ತೋರಿಸ್ತಾರೆ. ಇದನ್ನೆಲ್ಲ ಜನ ನೋಡಿ ಪ್ರೇರಿತರಾಗ್ತಿದಾರ ಅನ್ನೋದು ಕೂಡ ಇಲ್ಲಿ ಅನುಮಾನ ಮೂಡುತ್ತೆ. ಆದರೆ ತಾವು ಏನೇ ಮಾಡಿದ್ರು ಕೂಡ ಒಂದಲ್ಲ ಒಂದ್ ದಿವಸ ಸತ್ಯ ಬೆಳಕಿಗೆ ಬಂದೇ ಬರುತ್ತೆ, ತಮ್ಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಕೂಡ ಅವರು ಮರ್ತಿರ್ತಾರೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.